ಹೇಗೋ ನಾವು ಕಳೆದ ಬಾರಿ ನಾವು ನೋಡಿದ ಹಾಗೆ ವಚನ 2ನೇ ಅಧ್ಯಾಯ ಗಲಾತ್ಯದವರಿಗೆ ಬರೆದ 7ನೇ ವಚನ 8 ಹಾಗೂ 9ನೇ ವಚನಗಳನ್ನ ನಾವು ಧ್ಯಾನ ಮಾಡಿದ್ವಿ. ಆ 7ನೇ ವಚನದಲ್ಲಿ ನಾವು ನೋಡುವಾಗ ಸುನ್ನತಿಯಾದವರಲ್ಲಿ ಅಪೋಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಜನರಲ್ಲಿ ಅದನ್ನು ನಡೆಸುವುದಕ್ಕೂ ನನ್ನನ್ನು ಪ್ರೇರಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಪೌಲನಿಗೆ ಈ ಒಂದು ಜವಾಬ್ದಾರಿಯನ್ನ ಅಂದ್ರೆ ಸುವಾರ್ತೆಯನ್ನ ಅನ್ಯ ಜನರಿಗೆ ಸಾರುವುದಕ್ಕಾಗಿ ಅಥವಾ ದೇವರ ಒಂದು ಸಂದೇಶವನ್ನ ತಿಳಿಸುವುದಕ್ಕಾಗಿ ಸ್ವತಃ ದೇವರೇ ಆ ಒಂದು ಜವಾಬ್ದಾರಿಯನ್ನ ಆತನಿಗೆ ಕೊಟ್ಟಿದ್ದೆಂಬುದಾಗಿ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದ್ವಿ. ಮಾತ್ರವಲ್ಲ, ಈತನಿಗೂ ಸಹ ಯಾರಿಗೆ ಪೇತ್ರನಿಗೂ ಸಹ ದೇವರು ಆ ಒಂದು ಕರೆಯನ್ನ ಕೊಟ್ನು. ಆದ್ರೆ ಆತನಿಗೆ ಕೊಟ್ಟಂತಹ ಒಂದು ಕರೆ ಆ ಯಹೂದರಿಗೆ ಆ ಒಂದು ಸುವಾರ್ತೆಯನ್ನ ತಲುಪಿಸಬೇಕೆಂಬುದಾಗಿ. ಹಾಗೆ 8ನೇ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಸುನ್ನತಿಯಾದವರಿಗೆ ಸುವಾರ್ತೆಯನ್ನು ಸಾರುವ ಕೆಲಸವು ಹೇಗೆ ಪೇತ್ರನಿಗೆ ಕೊಡಲ್ಪಟ್ಟಿತೋ ಹಾಗೆ ಸುನ್ನತಿ ಇಲ್ಲದವರಿಗೆ ಅದನ್ನು ಸಾರುವ ಕೆಲಸವು ನನಗೆ ಕೊಟ್ಟಿರುವುದನ್ನು ಎಂಬುದಾಗಿ ನಾವು ನೋಡಿದ್ವಿ. ಇಲ್ಲಿ ಇದರ ಒಂದು ಆತ್ಮಿಕ ಅರ್ಥವನ್ನ ನಾವು ನೋಡೋದಾದ್ರೆ ಅಲ್ಲಿ ಪೌಲನು ಈಗಾಗಲೇ ಅವನು ಹೇಳುವಂತಹ ಒಂದು ಮಾತು ಏನಂತಂದ್ರೆ, ನಾನು ಪೌಲನಾಗಲಿ ಅಥವಾ ಪೇತ್ರನಾಗಲಿ ಇಬ್ಬರು ಕೂಡ ಹೆಚ್ಚು ಕಡಿಮೆ ಇಲ್ಲ, ಇಬ್ಬರು ಸಹ ಸಮಾನರೇ, ಯಾಕೆಂದ್ರೆ ದೇವರ ಮುಂದೆ ಇಬ್ಬರು ಒಂದೇ ಎಂಬುದಾಗಿ ಆತನು ವ್ಯಕ್ತಪಡಿಸುವಂತದ್ದನ್ನ ನಾವು ಇಲ್ಲಿ ಇದರ ಒಂದು ಆತ್ಮಿಕ ಅರ್ಥವನ್ನ ನಾವು ಕಲಿತಾ ಬಂದ್ವಿ. ಯಾಕೆಂತಂದ್ರೆ ಈಗ ಅಲ್ಲಿ ಇಬ್ಬರು ಅಪೋಸ್ತಲರು ದೇವರಿಂದ ನೇಮಿಸಲ್ಪಟ್ಟಂತವರೇ, ಪೇತ್ರನು ಯಹೂದರಿಗಾಗಿ ಹಾಗೆ ಪೌಲನು ಅನ್ಯ ಜನರಿಗಾಗಿ. ಆದರೆ ಇಬ್ಬರನ್ನ ಬಳಸಿದಂತಹ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಅದು ದೇವರೇ ಆಗಿದ್ದಾನೆ. ಇಬ್ಬರಿಗೂ ಕೆಲಸ ಒಂದೇ, ಆದ್ರೆ ಅವರು ಕೆಲಸ ಮಾಡುವಂತಹ ಒಂದು ಸ್ಥಳಗಳು ಅಥವಾ ಆ ವ್ಯಕ್ತಿಗಳು ಬೇರೆ ಬೇರೆ ಆದರೂ ಸಹ ಆ ಕೊಟ್ಟಂತಹ ಆ ಒಂದು ಜವಾಬ್ದಾರಿ ಅದು ಒಂದೇ ಆಗಿತ್ತು, ಅದು ಕರ್ತನ ಕೆಲಸ ಎಂಬುದಾಗಿ ನಾವು ಕಲಿತಾ ಬಂದ್ವಿ. ಮಾತ್ರವಲ್ಲ, ಆ ಒಂದು ಸೇವೆಯಲ್ಲಿ ನಮಗೆ ಯಾವುದೇ ವಿಧವಾದಂತಹ ನಾವು ಮಾಡುವಂತಹ ಸೇವೆಯಲ್ಲಿ ನಮಗೆ ಯಾವುದೇ ವಿಧವಾದಂತಹ ಮಹಿಮೆ ಆಗಲಿ ಮಾನ ಆಗಲಿ ಅಥವಾ ಗೌರವವಾಗಲಿ ಇಲ್ಲ. ಪ್ರತಿಯೊಂದು ಸಹ ಅದು ನಮ್ಮ ದೇವರಿಗೆ ಸಲ್ಲುವಂತದ್ದಾಗಿದೆ. ಮಾನ, ಮಹಿಮೆ, ಘನತೆಗಳು, ಎಲ್ಲಾ ಗೌರವಗಳು ನಾವು ದೇವರಿಗೆ ಅದು ಸಲ್ಲುವಂತದ್ದಾಗಿದೆ. ನಾವೇ ಕೆಲಸ ಮಾಡಿದ್ರು ಸಹ ಅದು ದೇವರಿಗೆ ಸಲ್ಲುವಂತದ್ದಾಗಿದೆ. ಯಾಕೆಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ದೇವರನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ ನಾವು ಆ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. ಹಾಗೆ ಪ್ರತಿಯೊಂದು ಕಾರ್ಯಗಳು ಕೂಡ ಅದು ದೇವರ ಮುಖಾಂತರವಾಗಿ ನಡೆಯುವಂತದ್ದಾಗಿದೆ. ಹಾಗೆ ನಾವು ಅದರ 9ನೇ ವಾಕ್ಯಕ್ಕೆ ನಾವು ಬಂದಾಗ ಅದಲ್ಲಿ ಸಭಾ ಸ್ತಂಭಗಳು ಎಂಬುದಾಗಿ ನಾವು ನೋಡಿದ್ವಿ. ಆ ಸಭಾ ಸ್ತಂಭಗಳು ಅಲ್ಲಿ ಯಾಕೋಬ, ಕೇಫ ಮತ್ತು ಯೋಹಾನರ ಕುರಿತಾಗಿ ನಾವು ನೋಡ್ತಾ ಬಂದ್ವಿ. ಇಲ್ಲಿ ದೇವರು ಅವರಿಗೆ ದಯಪಾಲಿಸಿದಂತಹ ಆ ಒಂದು ಕೃಪೆಯನ್ನ, ಆ ಒಂದು ವರವನ್ನ ತಿಳ್ಕೊಂಡು ಇಲ್ಲಿ ಪೌಲನು ಹೇಳುವಂಥದ್ದು. ಯಾಕೆಂತಂದ್ರೆ ಇಲ್ಲಿ ಸೇವೆ ಎಂಬುದಾಗಿ ನೋಡುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ನನಗೆ ದಯಪಾಲಿಸುವ ವರವನ್ನ ತಿಳ್ಕೊಂಡು ಐಕ್ಯವನ್ನ ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ಎಂಬುದಾಗಿ. ಇದರ ಒಂದೊಂದೇ ಪದದ ಅರ್ಥವನ್ನ, ಇದರ ಒಂದು ಆತ್ಮಿಕ ಅರ್ಥವನ್ನ ನಾವು ಕಲಿತಾ ಬಂದ್ವಿ. ಸೇವೆ ಅದು ನಮ್ಮ ಶಕ್ತಿಯಿಂದಲ್ಲ ಅಥವಾ ನಮ್ಮ ಒಂದು ಬುದ್ಧಿಯಿಂದಲ್ಲ, ಅದು ನಮ್ಮ ಒಂದು ಜ್ಞಾನದಿಂದಲ್ಲ, ಅದು ದೇವರು ಕೊಟ್ಟಂತಹ ಕೃಪೆಯನ್ನ ಉಪಯೋಗಿಸಿ ಅದು ಮಾಡುವಂತದ್ದಾಗಿದೆ. ದೇವರ ಜ್ಞಾನದಿಂದ ದೇವರು ಕೊಟ್ಟಂತಹ ಆ ಒಂದು ಆತ್ಮಿಕವಾದಂತಹ ಒಂದು ಜ್ಞಾನವನ್ನ ಹೊಂದಿ ಮಾಡುವಂತದ್ದಾಗಿದೆ ನಿಜವಾದ ಸೇವೆ ಎಂಬುದಾಗಿ. ಮಾತ್ರವಲ್ಲ, ಇಲ್ಲಿ ಸಭಾಸ್ತಂಭಗಳು ಎಂಬುದಾಗಿ ನೋಡುವಾಗ ಅಲ್ಲಿ ನಾಯಕರು ಎಂಬುದಾಗಿ, ಸಭೆಗೆ ಆಧಾರವಾಗಿರುವಂತವರು ಎಂಬುದಾಗಿ ನಾವು ನೋಡಿದ್ವಿ. ಯಾಕೆಂತಂದ್ರೆ ಪ್ರಕಟಣೆಯಲ್ಲೂ ಕೂಡ ನಾವು ನೋಡಿದ ಹಾಗೆ 3 ಮತ್ತು 3ನೇ ಅಧ್ಯಾಯದ ಅದು 12ನೇ ವಾಕ್ಯದಲ್ಲಿ, ಯಾವನು ಜಯ ಹೊಂದುತ್ತಾನೋ ಅವನನ್ನ ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮಾತ್ರವಲ್ಲ, ಇನ್ನೊಂದು ವರ್ಡನ್ನ ನಾವು ನೋಡುವಾಗ ಬಲಗೈ ಕೊಟ್ಟು ಎಂಬುದಾಗಿ ನೋಡುವಾಗ ಅಲ್ಲಿ ಅವರು ಪ್ರೋತ್ಸಾಹಿಸುವಂತದ್ದನ್ನ, ತಮ್ಮ ಸೇವೆಗೆ ಒಪ್ಪಿಕೊಳ್ಳುವಂತದ್ದನ್ನ, ಸಹಕಾರ ನೀಡುವಂತದ್ದನ್ನ ಅಲ್ಲಿ ವ್ಯಕ್ತಪಡಿಸುವಂತ ನೋಡ್ತೇವೆ. ನಾವು ಪರಸ್ಪರ ಒಬ್ಬರಿಗೊಬ್ಬರು ಪ್ರೋತ್ಸಾಹಿಸುವಂತಹ ಒಂದು ಅಂಗಿನಲ್ಲಿರಬೇಕು. ಪರಸ್ಪರ ಒಬ್ಬರಿಗೊಬ್ಬರು ನಾವು ಸೇವೆಯ ವಿಚಾರದಲ್ಲಿ ಒಂದೇ ಮನಸ್ಸುಳ್ಳವರಾಗಿರಬೇಕು ಎಂಬುದನ್ನ ಅದು ವ್ಯಕ್ತಪಡಿಸುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹೇಗೂ ಈ ಒಂದು ದಿನದಲ್ಲಿ ನಾವು ಮುಂದಿನ ವಾಕ್ಯವನ್ನ ನಾವು ಓದಿಕೊಂಡು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಂತವರಾಗಿರೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ. ಇಲ್ಲಿ ನಾವು ನೋಡುವ ಹಾಗೆ 2ನೇ ಅಧ್ಯಾಯ 10ನೇ ವಾಕ್ಯ, ಆದರೆ ನೀವು ನಮ್ಮಲ್ಲಿರುವ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಒಂದೇ ಸಂಗತಿಯನ್ನು ಬೇಡಿಕೊಂಡರು
ಇದನ್ನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದೆನು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಪೌಲನು ಈಗಾಗಲೇ ಯೆರೂಸಲೇಮಿಗೆ ಹೋಗಿದ್ದಾನೆ. ಜೊತೆಗೆ ಈ ತೀತನನ್ನು ಸಹ ಆತನು ಕರೆದುಕೊಂಡು ಹೋದನು ಎಂಬುದಾಗಿ ನಮಗೆ ಗೊತ್ತುಂಟು. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಬಂದ್ವಿ. ಅಲ್ಲಿ ಈ ತೀತನನ್ನ ಅವರು ಸುನ್ನತಿ ಮಾಡಬೇಕೆಂಬುದಾಗಿ ಅವರು ಒತ್ತಾಯ ಪಡಿಸಲಿಲ್ಲ. ಸೊ ಇದರಿಂದ ಈ ಪೌಲನು ಅಲ್ಲಿ ಸಾರಿದಂತಹ ಸುವಾರ್ತೆ ಅದು ಸರಿ ಎಂಬುದಾಗಿ ಅವರೆಲ್ಲರೂ ಒಪ್ಪಿಕೊಂಡರು ಅಥವಾ ಅಂಗೀಕರಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಕಲಿತಾ ಬಂದಿದ್ವಿ. ನಂತರ ಅವರು ಏನು ಮಾಡಿದ್ರು? ನಮ್ಮ ಅವರು ಹೇಳುವಂತ ಒಂದು ಮಾತು ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅನ್ಯರ ಬಳಿಗೂ ಸುವಾರ್ತೆ ಸಾರುವುದಕ್ಕೆ ಮತ್ತು ಯಾರನ್ನ ಪೌಲನನ್ನ ಅನ್ಯರ ಬಳಿಗೆ ಸುವಾರ್ತೆ ಸಾರುವುದಕ್ಕೂ, ಹಾಗೆ ಪೇತ್ರನನ್ನ ಯಹೂದರ ನಡುವೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯಗಳನ್ನ ತಿಳಿಸುವುದಕ್ಕೆ ತೀರ್ಮಾನಿಸಿದ ನಂತರ ಅವರು ತಮ್ಮ ಬಲಗೈ ಕೊಟ್ಟು ತಮ್ಮನ್ನ ಕಳಿಸಿದರು ಎಂಬುದಾಗಿ ಹೇಳಿದ ನಂತರ ಇಲ್ಲಿ ಒಂದು ಕಾರ್ಯವನ್ನ ಇಲ್ಲಿ ಒಂದು ಕಾರ್ಯವನ್ನ ನಮಗೂ ಕೂಡ ಮಾಡಬೇಕೆಂಬುದಾಗಿ ಅವರು ಹೇಳಿದರು ಎಂಬುದಾಗಿ ನಾವು ನೋಡ್ತೇವೆ. ಏನೆಂಬುದಾಗಿ ನೋಡುವಾಗ, ನೀವು ನಮ್ಮಲ್ಲಿರುವ ಬಡವರನ್ನ ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ. ಅಂದ್ರೆ ಇಲ್ಲಿ ಯೆರೂಸಲೇಮಿಗೆ ಈ ಪಂಚಾಶತಮ ದಿನದ ಹಬ್ಬಕ್ಕೆ ಅಥವಾ ಹಬ್ಬವನ್ನ ಆಚರಿಸುವುದಕ್ಕೆ ಬಂದಂತಹ ಅನೇಕರು ಇಲ್ಲಿ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಅವರೆಲ್ಲರೂ ಕ್ರಿಸ್ತನನ್ನ ಅಂಗೀಕರಿಸಿದ್ದರಿಂದ ಮಾತ್ರವಲ್ಲ, ಅವರೆಲ್ಲರೂ ತಮ್ಮ ಒಂದು ಸ್ವಂತ ಸ್ಥಳಗಳಿಗೆ ಅಲ್ಲಿ ಹೋಗದೆ ಅಲ್ಲಿ ಆದಂತಹ ಒಂದು ಸಮಸ್ಯೆಯಿಂದ ಅಲ್ಲೇ ಇರುವಂತಹ ಒಂದು ಸಂದರ್ಭವನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಅಲ್ಲಿ ಅನೇಕ ವಿಧವೆಯರು ಸಹ ಇದ್ರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹೀಗಿರುವುದರಿಂದ ಈ ಆದಿಸಭೆಯು ಅನೇಕರಿಗೆ ಸೇವೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇದ್ದದನ್ನ ನಾವು ನೋಡ್ತೇವೆ. ಯಾಕೆಂತಂದ್ರೆ ಇದನ್ನ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ ಒಂದು 45ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಅದರ ಒಂದು 45ನೇ ವಚನವನ್ನು ನಾವು ನೋಡುವಾಗ ಇಲ್ಲಿ ತಮ್ಮ ತಮ್ಮ ಚರಾಸ್ಥಿರ ಸೊತ್ತುಗಳನ್ನ ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗೆ ಅದೇ 4ನೇ ಅಧ್ಯಾಯದ 32ನೇ ವಚನದಿಂದ 37ನೇ ವಚನ ತನಕ ನಾವು ಓದುವಾಗ 32ರಿಂದ 37 ಇಲ್ಲಿ ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಎಲ್ಲರೂ ಎಲ್ಲವನ್ನ ಮಾರಿ ಕೊಡುವುದನ್ನ ಇಲ್ಲಿ ಕೊಡುವ ವಿಚಾರದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಈ ರೀತಿಯಾದಂತ ಒಂದು ಸೇವಾ ಕಾರ್ಯಗಳನ್ನ ಸಹ ಈಗಾಗಲೇ ಅವನು ಹೇಳಿದಂಥದ್ದು ಪೌಲನು ಮಾಡುವುದರಲ್ಲಿ ನಾನು ಆಸಕ್ತನಾಗಿದ್ದೇನೆ ಎಂಬುದಾಗಿ ಅಲ್ಲಿ ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಆತನು ವ್ಯಕ್ತಪಡಿಸುವಂತದ್ದು. ಯಾಕೆಂದ್ರೆ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ ಅದರ ಒಂದು 28ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಅವರಲ್ಲಿ ಅಗಬನೆಂಬುವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು ಎಂಬುದಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಅವರಲ್ಲಿ ಅಗನೆಂಬುದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಪೌಲನು ಏನು ಹೇಳುವುದಕ್ಕೆ ಇಲ್ಲಿ ಪ್ರಯತ್ನಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಈ 2ನೇ ಅಧ್ಯಾಯದ ಅದರ ಒಂದು 10ನೇ ವಾಕ್ಯದಲ್ಲಿ ಈ ಕಾರ್ಯವನ್ನ ಈತನು ಮೊದಲೇ ಮಾಡ್ತಾ ಇದ್ದ. ಇದನ್ನ ಅವರು ಅದೇ ಕಾರ್ಯವನ್ನ ಇಲ್ಲಿ ಇವರು ಹೇಳುವಂತದ್ದು, ನೀವು ಈ ಬಡವರನ್ನ ನೀವು ನೆನಪು ತಗೊಳ್ರಿ ಅಥವಾ ಅವ್ರನ್ನ ಜ್ಞಾಪಕ ಮಾಡಿಕೊಳ್ರಿ ಎಂಬುದಾಗಿ. ಇಲ್ಲಿ ಅವರು ಹೇಳುವಂತದ್ದು ನೀವು ಹೋಗಿ ಉಪದೇಶ ಮಾಡ್ರಿ ಅಥವಾ ಪ್ರಸಂಗ ಮಾಡ್ರಿ ಎಂಬುದಾಗಿ ಹೇಳಿಲ್ಲ. ಬಡವರನ್ನ ವಿಧೇಯವರನ್ನ ಅವರು ನೋಡಿಕೊಳ್ರಿ ಎಂಬುದಾಗಿ, ಜ್ಞಾಪಕ ಮಾಡಿಕೊಳ್ರಿ ಎಂಬುದಾಗಿ ಅವರಿಗೆ ತಿಳಿಸುವಂತ ನಾವು ನೋಡ್ತೇವೆ. ಈ ಒಂದು ವಚನದ ಒಂದು ಆತ್ಮಿಕ ಅರ್ಥವನ್ನ ನಾವು ಗ್ರಹಿಸುವುದಾದರೆ ದೇವರ ಹೃದಯವನ್ನ ನಾವು ಇನ್ನೂ ಹೆಚ್ಚಾಗಿ ನಾವೇನ್ ಮಾಡ್ಬೋದು, ಕಲಿತುಕೊಳ್ಳಬಹುದು. ಏನೆಂಬುದಾಗಿ ನೋಡುವಾಗ ಈ ಒಂದು ವಚನದಲ್ಲಿ ಸುವಾರ್ತೆ, ಹಾಗೆ ದೇವರ ಒಂದು ಪ್ರೀತಿ,
ಸೇವೆ, ದಯೆ, ಹಾಗೆ ಒಂದು ಕ್ರಿಸ್ತಿಯ ಜೀವಿತದ ಒಂದು ನಿಜವಾದಂತ ಅರ್ಥ ಈ ವಚನದಲ್ಲಿ ಅಡಕವಾಗಿರುವುದನ್ನ ನಾವು ಗ್ರಹಿಸಬಹುದು. ಇಲ್ಲಿ ಬಡವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ನೋಡುವಾಗ, ಇಲ್ಲಿ ಬಡವರು ಎಂದು ಹೇಳಿದ್ರೆ ಈ ಯೆರೂಸಲೇಮಿನಲ್ಲಿ ಈಗಾಗಲೇ ಸಂಕಷ್ಟದಲ್ಲಿ ಇದ್ದಂತಹ ಆ ಒಂದು ವಿಶ್ವಾಸಿಗಳು, ಹಸಿವು, ಕಷ್ಟ, ಹಾಗೆ ಹಿಂಸೆ, ಆರ್ಥಿಕ ಸಂಕಟದಲ್ಲಿ ಇದ್ದಂತವರು, ಇವರನ್ನ ನೀವೇನ್ ಮಾಡಿಕೊಳ್ಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕೆಂಬುದಾಗಿ, ಇದರಲ್ಲಿ ನಿಜವಾದ ಕ್ರಿಸ್ತ ಜೀವಿತದಲ್ಲಿ ಈ ಒಂದು ಕರುಣೆ ಇರಬೇಕೆಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ನಮ್ಮ ದೇವರು ಸಹ ಈ ಬಡವರ ಮೇಲೆ ಕಾಳಜಿ ವಹಿಸಿದ್ದನು ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ನಮಗೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ವಾಕ್ಯ, ಅದು ಜ್ಞಾನೋಕ್ತಿಯಲ್ಲಿ ನಾವು ನೋಡುತ್ತೇವೆ. 19ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅಲ್ಲಿ ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇಂತಹ ನಿಟ್ಟಿನಲ್ಲಿ ದೇವರು ದೃಷ್ಟಿಸುವಂತವನಾಗಿದ್ದಾನೆ. ಇದನ್ನ ನಮ್ಮ ಗಮನಕ್ಕೆ ನಾವು ತಂದುಕೊಂಡು ನಮ್ಮ ಒಂದು ಆತ್ಮಿಕ ಜೀವಿತವನ್ನ, ನಮ್ಮ ಒಂದು ಕ್ರಿಸ್ತಿಯ ಜೀವಿತವನ್ನ, ಒಂದು ಜಯಕರವಾದಂತಹ ಒಂದು ಕ್ರಿಸ್ತಿಯ ಜೀವಿತವನ್ನ ನಾವು ಜೀವಿಸುವಂತವರು ಆಗಿರಬೇಕು. ಯಾಕೆಂತಂದ್ರೆ ನಾವು ನೋಡ್ತೇವೆ ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 25ರಿಂದ 26ನೇ ವಚನ ತನಕ, 15ನೇ ಅಧ್ಯಾಯ ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 25ರಿಂದ 26, 25 ಮತ್ತು 26ನೇ ವಚನ. ಇಲ್ಲಿ ನಾವು ನೋಡ್ತೇವೆ, ಆದರೆ ಈಗ ನಾನು ದೇವಜನರಿಗೆ ಒಂದು ಧರ್ಮ ಕಾರ್ಯವನ್ನ ಮಾಡುವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಯಾಕೆಂದರೆ ಯೆರೂಸಲೇಮಿನಲ್ಲಿರುವ ದೇವಜನರೊಳಗೆ ಬಡವರಿಗೋಸ್ಕರ ಸ್ವಲ್ಪ ಹಣದ ಸಹಾಯವನ್ನು ಮಾಡಬೇಕೆಂಬುದಾಗಿ ಮೆಕದೋನ್ಯ, ಅಖಾಯ ಸೀಮೆಗಳವರು ಇಷ್ಟಪಟ್ಟಿದ್ದಾರೆ ಎಂಬುದಾಗಿ. ಅಂದ್ರೆ ಇಲ್ಲಿ ಆತನು ಸಹ ಇಲ್ಲಿ ಆತನ ಒಂದು ಸೇವಾ ಕಾರ್ಯದಲ್ಲಿ ಇಲ್ಲಿ ಹೇಳುವಂತ ಒಂದು ಮಾತು ಸ್ವಲ್ಪ ಮಟ್ಟಿಗೆ ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಆ ವಾಕ್ಯದಲ್ಲಿ ನಾವು ನೋಡುವಾಗ ಧರ್ಮ ಕಾರ್ಯವನ್ನ ಮಾಡುವವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ ಎಂಬುದಾಗಿ. ಯಾಕೆಂಬುದಾಗಿ ನೋಡುವಾಗ, ಆ ಯೆರೂಸಲೇಮಿನಲ್ಲಿರ್ತಕ್ಕಂತಹ ಆ ದೇವಜನರು ಬಡವರಿದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅವರಿಗೆ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಆತನು ಹೇಳುವಂತಹ ಒಂದು ಸಂಗತಿಯನ್ನ ನಾವು ನೋಡುತ್ತೇವೆ. ಹಾಗೆ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದ 35ರಿಂದ 40 ವಚನಕ್ಕೆ ನಾವು ನೋಡುವಾಗ ನಾವು ನೋಡ್ತೇವೆ, ಸಹೋದರನಲ್ಲಿ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ರೋ ಅದನ್ನ ನನಗೂ ಮಾಡಿದ ಹಾಗಾಯ್ತು ಎಂಬುದಾಗಿ ಸ್ವತಃ ಕರ್ತನು ಹೇಳುವಂತಹ ಒಂದು ಮಾತನ್ನ ನಾವು ಅಂದುಕೊಳ್ಳಬೇಕು. ಇಲ್ಲಿ ಕೇವಲ ಈ ಒಂದು ಬಡತನವಲ್ಲ, ನಮ್ಮ ಒಂದು ಕ್ರಿಸ್ತಿಯ ಜೀವಿತದಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂತಹ ನಾವು ಅನೇಕರಿಗೆ ಸಹಾಯ ಕೊಡುವಂತಹ ಒಂದು ಮನೋಭಾವನೆಯಲ್ಲಿ ನಾವಿರಬೇಕು. ಅದು ಯಾವುದೇ ವಿಧದಲ್ಲಾದರೂ ಸಹ. ಅದು ಎರಡನ್ನಾಗಿ ಇನ್ನೊಂದು ನೋಡುವಾಗ, ಅನೇಕರು ಆತ್ಮಿಕವಾದಂತಹ ಬಡತನದಲ್ಲಿ ಇರುವಂತವರು ಆಗಿದ್ದಾರೆ. ಹಣ ಇರಬಹುದು, ಐಶ್ವರ್ಯ ಇರಬಹುದು, ಅನೇಕ ಪಾಸ್ತಿಗಳನ್ನ ಅವರು ಹೊಂದಿರುವಂತರಾಗಿರಬಹುದು, ಈ ಲೋಕದ ಜ್ಞಾನವನ್ನ ಸಂಪಾದಿಸಿಕೊಂಡವಂತವರಾಗಿರಬಹುದು. ಆದರೂ ಸಹ ಅವರು ಆತ್ಮಿಕವಾಗಿ ಬಡವರಾಗಿರುವಂತವರಾಗಿದ್ದಾರೆ. ಯಾರ್ಯಾರು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ವಿಷಯಗಳನ್ನ ತಿಳಿದಿಲ್ಲವೋ, ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದಂತಹ ಆ ಒಂದು ನಿಜವಾದಂತಹ ಸಂಗತಿಗಳನ್ನ ತಿಳಿಯದೆ ಇನ್ನು ಯಾರ್ಯಾರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡಿಲ್ಲವೋ ಅವರೆಲ್ಲರೂ ಸಹ ಆತ್ಮಿಕವಾದಂತಹ ಬಡವರಾಗಿದ್ದಾರೆ. ಅಂತಹ ಬಡವರನ್ನು ಸಹ ನಾವು ಸಂಧಿಸುವಂತಹ ಒಂದು ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿರುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದ್ರೆ ಇಲ್ಲಿ ಪೌಲನು ಹೇಳಿದ್ದು, ಅಲ್ಲಿ ಆ ಒಂದು ಯೆರೂಸಲೇಮಿನಲ್ಲಿ ಅನೇಕ ಬಡವರಿದ್ರೆ ಅವ್ರನ್ನ ನೀವು ನೆನಪು ಮಾಡಿಕೊಳ್ಳಬೇಕೆಂಬುದಾಗಿ ಆ ಪೌಲನಿಗೆ ಅವರು ಹೇಳುವಂತದನ್ನು ನೋಡುತ್ತೇವೆ. ಇಲ್ಲಿ ದೇವರು ನಮಗೆ ತಿಳಿಸುವಂತ ಮಾತೆಂಬುದಾಗಿ ನೋಡುವಾಗ, ನಾವು ಆತ್ಮಿಕವಾಗಿ ಯಾರೆಲ್ಲ ಬಡವರಿದ್ದಾರೋ ಅವರನ್ನು ಸಹ ನಾವು ಗಮನಿಸಬೇಕು. ಅವರಿಗೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾದ ಸಂಗತಿಗಳನ್ನ ನಾವು ತಿಳಿಸಬೇಕು. ಅವರಿಗೂ ಸಹ ನಮ್ಮ ಕರ್ತನಾದ ನಮ್ಮ ಕರ್ತನ ಐಶ್ವರ್ಯದ ವಿಷಯವಾಗಿ ಅವರನ್ನಿಗೆ ತಿಳಿಸುವಾಗ ಅವರು ಆತ್ಮಿಕವಾಗಿ ಶ್ರೀಮಂತತನವನ್ನ ಹೊಂದುವಂತವರಾಗಿದ್ದಾರೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ನಾವು 2ನೇ ಅಧ್ಯಾಯ 11ನೇ ವಾಕ್ಯ ನಾವು ಮುಂದುವರೆದವಾಗಿ, ಅದೇ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ ಅದರ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ, ಈ ಗಲಾತ್ಯ ಪ್ರಾಂತ್ಯದಲ್ಲಿ ಈ ಒಂದು ಮುಖ್ಯವಾದಂತಹ ಸಭೆ ಅಂತಂದ್ರೆ ಈ ಅಂತ್ಯೋಕ್ಯ. ಈ ಅಂತ್ಯೋಕ್ಯ ಬಹಳ
ಮುಖ್ಯವಾದಂತಹ ಒಂದು ಪಟ್ಟಣ. ಯಾಕೆಂತಂದ್ರೆ ಇಲ್ಲಿ ಪ್ರಥಮವಾಗಿ ಇಲ್ಲಿ ಒಂದು ಸಭೆ ಸ್ಥಾಪಿಸಲ್ಪಟ್ಟಿತು. ದೇವರ ಇದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯಾಕೆಂತಂದ್ರೆ ಈ ಕ್ರೈಸ್ತರು ಎಂಬ ಹೆಸರು ಬಂದಂತದ್ದು ಕೂಡ ಎಲ್ಲಿ ಎಂಬುದಾಗಿ ನೋಡುವಾಗ ಈ ಒಂದು ಸ್ಥಳದಲ್ಲಿ ನಾವು ಈ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 26ನೇ ವಾಕ್ಯವನ್ನು ಸಹ ನಾವು ಒಂದು ಓದಿಕೊಳ್ಳೋಣ. ಯಾಕೆಂದ್ರೆ ಈ ಅಂತ್ಯೋಕ್ಯದಲ್ಲಿ ಇವರಿಗೆ ಕ್ರೈಸ್ತರು ಎಂಬ ಒಂದು ಹೆಸರು ಕೂಡ ಬಂತು. ಮಾತ್ರವಲ್ಲ, ಈ ಅಪೊಸ್ತಲರ ಕೃತ್ಯದ 11ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡುವಾಗ 11:26 ಇಲ್ಲಿ ನಾವು ನೋಡ್ತೇವೆ, ಅವನನ್ನು ಕಂಡು ಅಂತ್ಯೋಕ್ಯ ಕರೆದುಕೊಂಡು ಬಂದನು. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹುಜನರಿಗೆ ಉಪದೇಶ ಮಾಡಿದರು. ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂದಿತು ಎಂಬುದಾಗಿ. ಇದನ್ನ ಪ್ರಥಮವಾಗಿ ಎಲ್ಲಿ ನೋಡ್ತೇವೆ ಅಂತಂದ್ರೆ ಈ ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸ್ಟೆಫನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು ಯಹೂದರಿಗೆ ಹೊರತು ಮತ್ತಾರಿಗೂ ವಾಕ್ಯವನ್ನು ಹೇಳದೆ ಕೊಯ್ಕನಿಗೆ ಕುಪ್ರ ಅಂತ್ಯೋಕ್ಯ ಪ್ರಾಂತ್ಯಗಳವರೆಗೆ ಸಂಚರಿಸಿದರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲೇ ಈ ಯೆರೂಸಲೇಮಿನಲ್ಲಿ ಈ ವಿಷಯವನ್ನ ಕೇಳಲ್ಪಟ್ಟು ಈ ಬಾರ್ನಬನನ್ನ ಕಳಿಸುವಂತದ್ದು. ಇಲ್ಲಿ ಬಾರ್ನಬನು ತಾರ್ಸಿಸ್ಗೆ ಹೋಗ್ತಾನೆ. ಅಲ್ಲಿ ತಾರ್ಸಿಸ್ಗೆ ಹೋದ ನಂತರ ಅಲ್ಲಿದ್ದಂತಹ ಪೌಲನನ್ನ ಕರೆದುಕೊಂಡು ಅಲ್ಲಿ ಸೇವೆಯನ್ನ ಪ್ರಾರಂಭಿಸಿ ನಂತರ ಅಲ್ಲಿ ಸಭೆಗಳನ್ನ ಪ್ರಾರಂಭಿಸುವಂತದ್ದನ್ನ ಅಥವಾ ಸಭೆಗಳನ್ನ ಆರಂಭಿಸುವಂತಹ ಒಂದು ಸಂಗತಿಗಳನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಈ ಅಂತ್ಯೋಕ್ಯದಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ. ಈ ಸಮಸ್ಯೆ ಬಂದಾಗ ಇವನು ಏನ್ ಮಾಡ್ತಾನೆ, ಪೌಲನು ಹೇಳಂತ ಮಾತೇನಂತಂದ್ರೆ ಅಪೊಸ್ತಲ ಅಂತ ಪೇತ್ರನು ಅಂದ್ರೆ ಅದನ್ನ ನಾವು ಮುಂದಿನ ವಾಕ್ಯದಲ್ಲಿ ನೋಡ್ತೇವೆ. ಅಂದ್ರೆ ಕೇಫನು ಮುಖಾಮುಖಿಯಾಗಿ ಎದುರಿಸಿದನೆ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗೆ ಕೇಫನು ಅಂತ್ಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ, ಅಂದ್ರೆ ಪೇತ್ರನು ಅಂತ್ಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಎದುರಿಸ್ತೇನೆ. ಅವನು ಯಾಕೆ ದೋಷಿಯಾಗಿ ಕಾಣಿಸಿಕೊಂಡನು, ಯಾಕೆ ಮುಖಾಮುಖಿಯಾಗಿ ಎದುರಿಸಿಕೊಂಡನು ಎಂಬುದಾಗಿ ನಾವು ಮುಂದಿನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಆತನು ಹೇಳುವಂಥದ್ದು ಮುಖಾಮುಖಿಯಾಗಿ ಎದುರಿಸಿದನು ಎಂಬುದಾಗಿ. ನಾವು ಇನ್ನೊಂದು ವಚನ ಓದಿಕೊಳ್ಳೋಣ. 15ನೇ ಅಧ್ಯಾಯ, ಅದೇ ಅಪೊಸ್ತಲರ ಕೃತ್ಯ 35ನೇ ವಚನ, 15:35. ಇಲ್ಲಿ ನಾವು ನೋಡ್ತೇವೆ, ಆದರೆ ಪೌಲನು ಬಾರ್ನಬನು ಅಂತ್ಯೋಕ್ಯದಲ್ಲಿಯೇ ನಿಂತು ಬೇರೆ ಅನೇಕರೊಂದಿಗೆ ಉಪದೇಶ ಮಾಡುತ್ತಾ ಕರ್ತನ ವಾಕ್ಯವೆಂಬ ಸುವಾರ್ತೆಯನ್ನ ಸಾರುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಪೌಲನು ಬಾರ್ನಬನು ಅಂತ್ಯೋಕ್ಯದಲ್ಲೇ ಇದ್ರು. ಅವರು ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ವಾಕ್ಯವನ್ನ ಸಾರ್ತಾ ಇದ್ದರು ಎಂಬುದಾಗಿ ನೋಡ್ತೇವೆ. ಇವರು ಇದೇ ಸ್ಥಳದಲ್ಲಿದ್ದು ಉಪದೇಶ ಮಾಡ್ತಿದ್ದರು ಎಂಬುದಾಗಿ ಈ ವಾಕ್ಯದ ಮುಖಾಂತರವಾಗಿ ನಮ್ಗೆ ಗೊತ್ತಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಪೇತ್ರನು ಅಂತ್ಯೋಕ್ಯಕ್ಕೆ ಬರ್ತಾನೆ. ಈ ಅಂತ್ಯೋಕ್ಯಕ್ಕೆ ಬಂದಾಗ ಇಲ್ಲಿ ಒಂದು ಸಮಸ್ಯೆ ಉಂಟಾಗ್ತದೆ. ಈ ಸಮಸ್ಯೆ ಏನೆಂಬುದಾಗಿ ಈ ಮುಂದಿನ ವರ್ಷದಲ್ಲಿ ನಾವು ನೋಡ್ತೇವೆ. ಈ ಸಮಸ್ಯೆ ಬಂದಾಗ ಈ ಎಲ್ಲರೆದುರು ನಿಂತು, ಯಾರು ಈತನು ಈ ಪೌಲನು ಈ ಒಂದು ಸಮಸ್ಯೆ ನಡೆದಾಗ ಎಲ್ಲರೆದುರು ಸಹ ನಿಂತು ಪೌಲನನ್ನ ಮುಖಾಮುಖಿಯಾಗಿ ಅವನೆದುರಿಗೆ ಮಾತನಾಡುವಂಥದ್ದನ್ನ ನೋಡ್ತೇವೆ. ಇದನ್ನ ಕೇಳುವಾಗ ನಮ್ಮ ಒಂದು ಮನಸ್ಸಿಗೆ ಒಂದು ಪ್ರಶ್ನೆ ಬರ್ಬೋದು, ಏನು ಬ್ರದರ್ ಇದರಲ್ಲಿ ಏನಿದೆ? ಸೊ ಇಬ್ಬರಿಗೂ ಯಾಕೋ ಒಂದು ಸಮಸ್ಯೆ ಬಂತು, ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದಾರೆ, ಅಥವಾ ಪೌಲನ ಅವನೆದುರಿಗೆ ಎದುರು ನಿಂತು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಅನ್ಕೊಳ್ಬಹುದು. ಆದ್ರೆ ನಾವು ಸ್ವಲ್ಪ ಆಲೋಚಿಸುವಾಗ ಇಲ್ಲಿ ಪೇತ್ರನು ಯಾರೆಂಬುದಾಗಿ ನಮಗೆ ಗೊತ್ತುಂಟು. ಪೇತ್ರನು ಯಾರೆಂಬುದಾಗಿ ನೋಡುವಾಗ ಅವನು ದೇವರಿಂದ ವಿಶೇಷವಾಗಿ ನಡೆಸಲ್ಪಟ್ಟಂತಹ ವ್ಯಕ್ತಿ. ಆತನ ಉಪದೇಶದಲ್ಲಿ ಸುಮಾರು 3,000 ಜನ ಕರ್ತನನ್ನ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಎಂಬುದಾಗಿ ನಾವು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಂತರ 5,000 ಜನರು ದೇವರ ಬಳಿಗೆ ಬರುವಂತ ನೋಡ್ತೇವೆ. ಅವ್ರು ನೆರಳು ಬಿದ್ರೆ ಸಾಕು, ಕೆಲವರಿಗೆ ಗುಣ ಆಗ್ತಾ ಇತ್ತು, ಅನೇಕರನ್ನ ಸ್ವಸ್ಥಪಡಿಸ್ತಾನೆ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಈ ಅಪೊಸ್ತಲ ಅಂತ ಈ ಪೇತ್ರನ ಮುಂದೆ ಸುಳ್ಳು ಹೇಳಿದಂತವರು ಕೂಡ ಸತ್ತೋದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂತಹ ಸಂಗತಿಗಳು, ಇಂತಹ ಒಂದು ಕಾರ್ಯಗಳನ್ನ, ಇಂತಹ ಒಂದು ಸಂಗತಿಗಳನ್ನ ನಾವು ಪೇತ್ರನ ಕುರಿತಾಗಿ ನೋಡ್ತೇವೆ. ಅನೇಕ ಕಾರ್ಯಗಳನ್ನ ದೇವರು ಈತನ ಮುಖಾಂತರವಾಗಿ ಮಾಡಿದನು ಎಂಬುದಾಗಿ ನೋಡ್ತೇವೆ. ಆದ್ರೆ ಇಂತಹ ಅದ್ಭುತವಾದಂತಹ ಸೇವೆ ಮಾತ್ರವಲ್ಲ, ಈ ಪ್ರಧಾನ ಅಪೊಸ್ತಲ ಈತನ ಯಾರು, ಪ್ರಧಾನ ಅಪೊಸ್ತಲನು ಮಾತ್ರವಲ್ಲ, ಸಭಾಸ್ತಂಭಗಳೆಂಬ
ಒಂದು ಹೆಸರುಗೊಂಡಂತಹ ಈ ವ್ಯಕ್ತಿ ಯಾರನ್ನ ಮುಟ್ತಾನೋ ಅವರು ಪವಿತ್ರಾತ್ಮನಿಂದಲೂ ಸಹ ತುಂಬಲ್ಪಡ್ತಾ ಇದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇಂತಹ ಅಂಗೀಕಾರ ಉಳ್ಳಂತಹ, ಇಂತಹ ಶ್ರೇಷ್ಠತೆ ಉಳ್ಳಂತಹ ಈ ವ್ಯಕ್ತಿಯನ್ನ, ಅಂದ್ರೆ ಇಂತಹ ವ್ಯಕ್ತಿಯಾಗಿದ್ದರೂ ಸಹ ಇಲ್ಲಿ ಇವ್ರು ಹೇಳುವಂತದ್ದು ಯಾರು, ಪೇತ್ರನು ಇಂತಹ ವ್ಯಕ್ತಿ ಆದ್ರೂ ಕೂಡ ಈ ಪೌಲನು ಅವನ ಮುಖಾಮುಖಿಯಾಗಿ ಏನ್ ಮಾಡ್ತಾ ಇದ್ದಾನೆ, ಎದುರುಗೊಳ್ಳುತ್ತಾ ಇದ್ದಾನೆ ಅಥವಾ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೇತ್ರನು ಸಹ ಒಂದು ಪ್ರಶ್ನೆ ಕೇಳಬಹುದಾಗಿತ್ತು. ಯಾರನ್ನ? ಹೇಗೆ ಪೌಲನು ಆತನ್ನ ಮಾತನಾಡುವಾಗ ಆ ಪೇತ್ರನು ಸಹ ಒಂದು ಮಾತು ಕೇಳಬೇಕಾಗಿತ್ತು. ನೀನೇನಪ್ಪ ನನ್ನನ್ನ ಪ್ರಶ್ನೆ ಕೇಳೋದು ಎಂಬುದಾಗಿ ಹೇಳಿ ಅವನನ್ನ ಹೊರಗಡೆ ಕಳಿಸಬಹುದು ಅಥವಾ ಸಭೆಯಿಂದ ಹೊರಗಡೆ ಹಾಕ್ಬೋದಾಗಿತ್ತು. ಆದ್ರೆ ಇಲ್ಲಿ ಪೇತ್ರನ್ ಏನಾಗ್ತಾನೆ ಮುಂದೆ ನೋಡುವಾಗ ಅವನು ತಮ್ಮ ಮಾನಸಾಂತರ ಹೊಂದಿದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡ್ಕೊಳ್ಬೇಕು. ಸುವಾರ್ತೆಗೆ ವಿರುದ್ಧವಾಗಿ ಯಾರೇ ಏನೇ ಮಾತನಾಡಿದ್ರು ಸಹ, ಯಾರೇ ಪ್ರಶ್ನೆ ಮಾಡಿದರೂ ಸಹ, ಯಾರೇ ಅದಕ್ಕೆ ವಿರುದ್ಧವಾಗಿ ನಡೆದರೂ ಸಹ, ಮಾತನಾಡಿದರೂ ಸಹ ನಾವು ಪ್ರಶ್ನೆ ಮಾಡುವಂತಹ ಒಂದು ಅಂಗಿನಲ್ಲಿ ನಾವಿರಬೇಕು. ಆ ಪ್ರಶ್ನೆ ಮುಖಾಂತರವಾಗಿಯೇ ನಾವು ನಮ್ಮನ್ನ ಸರಿಪಡಿಸಿಕೊಳ್ಳಬೇಕು. ಈ ಒಂದು ದಿನಮಾನಗಳಲ್ಲಿ ನಾವು ಆ ರೀತಿಯಾದಂತಹ ಪ್ರಶ್ನೆ ಕೇಳುವುದಾದರೆ, ಅಥವಾ ನಮ್ಮ ಸಹೋದರರು ನಮ್ಮ ಸುವಾರ್ತೆಗೆ ವಿರುದ್ಧವಾಗಿ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡುವಾಗ, ಅಥವಾ ದೇವರ ವಾಕ್ಯವನ್ನ ತಮಗೆ ಬಂದಂತಹ ರೀತಿಯಲ್ಲಿ ಬೋಧನೆ ಮಾಡುವಾಗ, ದೇವರ ವಾಕ್ಯವನ್ನ ಕಾಂಟ್ರಾಡಿಕ್ಟ್ ಆಗಿ ಅದನ್ನ ತಿಳಿಸುವಾಗ ನಾವು ಅವರನ್ನ ಪ್ರಶ್ನಿಸುವಂತಹ ಒಂದು ಮನೋಭಾವ ನಮಗಿರಬೇಕು. ಯಾಕೆಂತಂದ್ರೆ ಅವರನ್ನ ದೇವರ ವಾಕ್ಯದ ಮುಖಾಂತರವಾಗಿ ಸರಿಪಡಿಸುವಂತಹ ಜವಾಬ್ದಾರಿಯು ಸಹ ನಮಗೆ ಕೊಡಲ್ಪಟ್ಟಿರುವಂತದ್ದಾಗಿದೆ. ಯಾಕೆಂತಂದ್ರೆ ದೇವರ ನಾಮ ನಮ್ಮಿಂದ ಯಾವುದೇ ವಿಧದಲ್ಲಿ ಕೂಡ ದೂಷಣೆಗೆ ಒಳಪಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಅವನು ದೋಷಿ ಎಂಬುದಾಗಿ ಅಲ್ಲಿ ಎಣಿಸಲ್ಪಟ್ಟಾಗ ಅವನು ಇಮಿಡಿಯೇಟ್ ಆಗಿ ಆತನ ಮುಖಾಮುಖಿಯಾಗಿ ಎದುರುಗೊಳ್ಳುವಂತವನು ಆಗಿದ್ದಾನೆ. ಇಲ್ಲಿ ನಾವು ಒಂದನ್ನ ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ನಮ್ಮ ಸಹೋದರರಾಗ್ಲಿ ಅಥವಾ ನಮ್ಮ ಸಭಾ ಹಿರಿಯರಾಗ್ಲಿ ನಾವು ದೇವರ ವಾಕ್ಯವನ್ನ ನಾವು ಬೇರೆ ರೀತಿಯಲ್ಲಿ ಅದನ್ನ ತರ್ಜುಮೆ ಮಾಡುವಾಗ ಅಥವಾ ಬೇರೆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅವರೇನಾದ್ರೂ ನಮಗೆ ತಿಳಿಸುವಾಗ ಆ ಒಂದು ಪ್ರಶ್ನೆಯನ್ನ ನಾವು ಕೇಳುವಂತಹ ಒಂದು ಮನಸ್ಥಿತಿಯಲ್ಲಿ ಇರುವುದರ ಜೊತೆಗೆ ಅದರಿಂದ ನಮ್ಮನ್ನ ಸರಿಪಡಿಸಿಕೊಳ್ಳುವಂತಹ, ದೇವರ ವಾಕ್ಯದಿಂದ ನಾವು ಸರಿಪಡಿಸಿಕೊಳ್ಳುವಂತಹ ಒಂದು ಪಕ್ವತೆಗೆ ನಾವು ಬರುವಂತವರು ಆಗಿರಬೇಕು. ಯಾಕೆಂತ ನಾವು ನಮ್ಮನ್ನ ಕ್ರಮಪಡಿಸ್ಕೊಳ್ಬೇಕು. ಅದು ಬಿಟ್ಟು ನಾವು ಪ್ರಶ್ನೆ ಕೇಳಿದ್ರೆ ಎಂಬುದಾಗಿ ಅವರ ಮೇಲೆ ಹಗೆ ಸಾಧಿಸುವಂತದ್ದಲ್ಲ, ಅಥವಾ ಇವ್ರು ನಮ್ಮನ್ನು ಹೇಳ್ಬಿಟ್ರಲ್ಲ ಎಂಬುದಾಗಿ ಅವರ ಮೇಲೆ ನಾವು ದ್ವೇಷ ಮನೋಭಾವನೆಯನ್ನ ಇಟ್ಟುಕೊಳ್ಳುವಂತದ್ದಲ್ಲ, ಅಥವಾ ನನಗಿಂತ ಇವನು ತಿಳ್ಕೊಂಡಿದ್ದಾನ ಎಂಬುದಾಗಿ ನಾವು ಪ್ರಶ್ನೆ ಹಾಕುವಂತಹ ಒಂದು ಮನಸ್ಥಿತಿ ನಮಗೆ ಇರಬಾರದು. ಯಾಕೆಂತಂದ್ರೆ ದೇವರು ಪಕ್ಷಪಾತಿ ಅಲ್ಲ, ಎಲ್ಲರನ್ನೂ ಸಹ ಒಂದೇ ರೀತಿಯಲ್ಲಿ ನೋಡುವಂತವನು. ಹಾಗೆ ದೇವರ ವಾಕ್ಯವು ನಮ್ಮನ್ನ ಸರಿಪಡಿಸುವಂತದ್ದಾಗಿದೆ. ಯಾಕೆಂತಂದ್ರೆ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನ ನಾವು ನೋಡ್ತೇವೆ. ನಮ್ಮ ಮನಸ್ಸು ನಮಗೆ ಏನ್ ಹೇಳಬಾರದು, ನೀನು ಅಪರಾಧಿ ಎಂಬುದಾಗಿ ನಮಗೆ ಸಾಕ್ಷಿ ಹೇಳಬಾರದು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುವಂತದ್ದಾಗಿದೆ. 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀನು ಅಪರಾಧಿ ಎಂಬುದಾಗಿ ನಮ್ಮ ಮನಸ್ಸು ಸಾಕ್ಷಿ ಹೇಳಬಾರದು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಒಂದು ವೇಳೆ ನಾವು ದೇವರ ವಾಕ್ಯವನ್ನ ನಾವು ತಪ್ಪಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದಾದರೆ ಅದನ್ನ ನಮ್ಮ ಸಭಾ ಹಿರಿಯರಾಗಲಿ, ಸಭಾ ಪಾಲಕರಾಗಲಿ, ಅಥವಾ ತಿಳಿದಂತಹ ನಮ್ಮ ಸಭಾ ಸಹೋದರರಾಗಲಿ ಅದನ್ನ ಹೇಳುವಾಗ ನಾವು ಅದನ್ನ ಕೇಳಿ ನಾವು ನಮ್ಮನ್ನ ಕ್ರಮಪಡಿಸಿಕೊಳ್ಳುವಂಥದ್ದು ಅದು ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂತಂದ್ರೆ ನಾವು 2 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದ ಅದರ ಒಂದು 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಮಪಡಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ನೋಡುತ್ತೇವೆ. ಕ್ರಮಪಡಿಸಿಕೊಳ್ಳಿರಿ ಎಂಬುದಾಗಿ, ಒಂದೇ ಮನಸ್ಸುಳ್ಳವರಾಗಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಮಾತ್ರವಲ್ಲ, ಸಮಾಧಾನದಿಂದಿರಿ ಎಂಬುದಾಗಿ ನಾವು ನೋಡುತ್ತೇವೆ. ಆಗ ಪ್ರೀತಿಯನ್ನು, ಶಾಂತಿಯನ್ನ ಕೊಡುವಂತಹ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಒಂದು ವೇಳೆ ದೇವರು ನಮ್ಮ ಸಂಗಡ ಇರಬೇಕೆಂಬುದಾಗಿ ನಾವು ಬಯಸುವುದಾದರೆ ನಾವು ನಮ್ಮನ್ನ ಕ್ರಮಪಡಿಸಿಕೊಳ್ಬೇಕು ದೇವರ ವಾಕ್ಯದಿಂದ. ಮಾತ್ರವಲ್ಲ, ದೇವರ ಮುಖಾಂತರವಾಗಿ ನೇಮಿಸಲ್ಪಟ್ಟಂತಹ ಸಭಾ ಹಿರಿಯರಾಗಲಿ, ಸಭಾ ಪಾಲಕರಾಗಲಿ ದೇವರ ವಾಕ್ಯವನ್ನ ನಮಗೆ ಸರಿಯಾದಂತ ರೀತಿಯಲ್ಲಿ ನಮಗೆ ತಿಳಿಸುವಾಗ ಅದನ್ನ ನಾವು ಗ್ರಹಿಸಿಕೊಂಡು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಇನ್ನು ಹೆಚ್ಚಾಗಿ ಬೆಳೆಯುವಂತಹ ಒಂದು ಪರಿಪಕ್ವತೆಗೆ ನಾವು ಬರುವಂತವರು ಆಗಿರಬೇಕೆಂಬುದನ್ನ ನಾವು ಈ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ವಾಕ್ಯ 2ನೇ ಅಧ್ಯಾಯ, ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯದ 12ನೇ ವಾಕ್ಯ.
ಇಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. ಯಾಕೆಂದ್ರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ. ಬಹಳ ಈ ಒಂದು ದಿನಮಾನಗಳಲ್ಲಿ ನಮ್ಮ ಒಂದು ಜೀವಿತದಲ್ಲಿ ನಮ್ಮ ಒಂದು ಕ್ರಿಸ್ತಿಯ ಜೀವಿತ ಹೇಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸತ್ಯ ಸಂಗತಿ ಈ ಒಂದು ವಚನದಲ್ಲಿ ಅಡಕವಾಗಿರುವಂತದ್ದು ನಾವು ನೋಡ್ತೇವೆ. ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುವ ಹಾಗೆ, ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕ ಪಡಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯಾಕೋಬನ ಕಡೆಯಿಂದ ಸ್ವಲ್ಪ ಜನ ಬಂದಂತಹ ಒಂದು ನಿಮಿತ್ತದಿಂದ ಪೇತ್ರನು ಆ ಅನ್ಯರ ಸಂಗಡ ಅವ್ರು ಏನ್ ಮಾಡ್ತಾ ಇದ್ದ, ಊಟ ಮಾಡ್ತಾ ಇದ್ದ. ಅದನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾನೆ, ತನ್ನನ್ನ ಪ್ರತ್ಯೇಕಿಸಿಕೊಳ್ತಾ ಇದ್ದಾನೆ. ಕಾರಣ ಏನಂದ್ರೆ, ಈ ಯಹೂದ್ಯರಿಗೂ ಅನ್ಯರಿಗೂ ಏನಿರ್ಲಿಲ್ಲ, ಹೊಕ್ಕು ಬಳಕೆ ಇರಲಿಲ್ಲ. ಅವ್ರ ಜೊತೆ ಹೊಕ್ಕು ಬಳಕೆ ಇರಲಿಲ್ಲ, ಅವ್ರ ಜೊತೆ ಯಾವುದೇ ವಿಧವಾದಂತ ಹೊಕ್ಕು ಬಳಕೆ ಇರಲಿಲ್ಲ. ಜೊತೆಗೆ ಊಟ ಕೂಡ ಅವರು ಮಾಡಬಾರದಂತ ಒಂದು ಸ್ಥಿತಿಯಲ್ಲಿತ್ತು. ಈ ಯಹೂದ್ಯರ ಪದ್ಧತಿಗಳು, ಇವರ ಒಂದು ಆಹಾರ ಪದ್ಧತಿಗಳು ಅವರದ್ದು ವ್ಯತ್ಯಾಸವಾಗಿದ್ದು ಈ ಹಳವಡಂಬಡಿಕೆಯಲ್ಲಿ ಅನೇಕ ರೀತಿಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಯಹೂದ್ಯರಲ್ಲದಂತಹ ಅವರ ಜೊತೆ ಅವರು ಯಾವುದೇ ವಿಧವಾದಂತಹ ಕಾರ್ಯಗಳನ್ನ ಅವರು ಇಟ್ಟುಕೊಳ್ಳುತ್ತಾ ಇರಲಿಲ್ಲ. ಈ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ಯೊಪ್ಪ ಪಟ್ಟಣದಲ್ಲಿ ಈ ಪೇತ್ರನು ಪ್ರಾರ್ಥನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಸಂದೇಶ ಕಳಿಸಲ್ಪಡ್ತದೆ, ಒಂದು ಸಂಗತಿ ಕಳಿಸಲ್ಪಡ್ತದೆ. ಅದಲ್ಲಿ ಅನೇಕ ಪ್ರಾಣಿಗಳನ್ನ ನೀನೇನ್ ಮಾಡಬಹುದು, ನೀನು ಕೊಂದು ತಿನ್ನಬಹುದು ಎಂಬುದಾಗಿ ಅಲ್ಲಿ ಕಳಿಸಿಕೊಡುವಂತ ಒಂದು ಸಂಗತಿಯನ್ನ ನೋಡ್ತೇವೆ. ಆಗ ಅದು ಪೇತ್ರನು ಇಲ್ಲ ಸ್ವಾಮಿ ಎಂಬುದಾಗಿ ಹೇಳುವಂತ ನೋಡ್ತೇವೆ. ಇಲ್ಲಿ ಪೇತ್ರನ ಒಂದು ಜೀವಿತದಲ್ಲಿ ಏನ್ ನಡೀತು ಎಂಬುದಾಗಿ ನೋಡುವಾಗ ಇದಕ್ಕೆ ನಾವು ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 28ನೇ ವಾಕ್ಯಕ್ಕೆ ನಾವು ಹೋಗುವಂತರಾಗಿರೋಣ. ಯಾಕೆಂತಂದ್ರೆ ಇವನು ಏನ್ ಮಾಡಿದಾನೆ, ಇವಾಗ ತನ್ನನ್ನ ಪ್ರತ್ಯೇಕಪಡಿಸಿಕೊಂಡಿದ್ದಾನೆ. ಮೊದಲು ಇವನು ಅನ್ಯರ ಬಳಿಯಲ್ಲಿ ಅನ್ಯರ ಸಂಗಡ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಈಗ ಅವನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ರನ್ನ ಬಿಟ್ಟು ಪ್ರತ್ಯೇಕಪಡಿಸಿಕೊಂಡಿದ್ದಾನೆ. ಯಾಕೆ ಎಂಬುದಾಗಿ ನೋಡುವಾಗ ಅಲ್ಲಿ ಕೆಲವರು ಬಂದ್ರು ಎಂಬುದಾಗಿ ಅವನು ತಿಳಿದು ತನ್ನನ್ನ ಪ್ರತ್ಯೇಕಪಡಿಸಿಕೊಳ್ಳುವಂಥದ್ದು. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 28ನೇ ವಾಕ್ಯ. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಬಹುಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ ಯಹೂದ್ಯರು ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ, ನೋಡ್ರಿ, ಅನ್ಯ ಜನರ ಕೂಡ ಹೊಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ ಎಂಬುದಾಗಿ ನೋಡ್ತೇವೆ. ನನಗಂತೂ ಯಾವ ಮನುಷ್ಯನಾದರೂ ಹೊರೆಯೂ ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಅಂದ್ರೆ ದೇವರು ಸ್ವತಃ ಅವನಿಗೆ ತಿಳಿಸಿದ್ದಾನೆ. ಇಲ್ಲಿ ಏನಂತಂದ್ರೆ, ನಾನು ಶುದ್ಧ ಮಾಡಿದ್ರೆ ನೀನು ಅಶುದ್ಧ ಎಂಬುದಾಗಿ ಹೇಳುತ್ತೆ ಎಂಬುದಾಗಿ ಈಗಾಗಲೇ ಅವನಿಗೆ ಗೊತ್ತುಂಟು. ಇಲ್ಲಿ ಪೇತ್ರನು ಕೊರ್ನೇಲನ ಒಂದು ಮನೆಗೆ ಅವನು ಹೋಗಿದ್ದಾನೆ. ಇಲ್ಲಿ ದೇವರು ಸ್ವತಃ ಅವನಿಗೆ ತಿಳಿಸಿದ್ದಾನೆ. ಪವಿತ್ರಾತ್ಮನು ಆತನಿಗೆ ಕೊರ್ನೇಲನಿಗೆ ಕೊಡಲ್ಪಟ್ಟಿದೆ ಎಂಬುದು ತಿಳಿದು ಬಂದಾಗ ನಂತರ ಇವನು ಯೆರೂಸಲೇಮಿಗೆ ಪೇತ್ರನು ಹೋಗುವಾಗ ಅಲ್ಲಿ ನಡೆಯುವಂತಹ ಒಂದು ಕಾರ್ಯವನ್ನು ಸಹ ನಾವು ನೋಡುವಂತವರಾಗಿದ್ದೇವೆ. ನಾವು 11ನೇ ಅಧ್ಯಾಯದ 21ರಿಂದ 3 ವಚನದಲ್ಲಿ ನಾವು ನೋಡ್ತೇವೆ. 11ನೇ ಅಧ್ಯಾಯ 1ರಿಂದ 3. ಅನ್ಯ ಜನರು ಸಹ ದೇವರ ವಾಕ್ಯವನ್ನ ಅಂಗೀಕರಿಸಿದರೆಂಬ ಸಮಾಚಾರವನ್ನು ಅಪೊಸ್ತಲರು ಯೂದಾಯದಲ್ಲಿದ್ದ ಸಹೋದರರು ಕೇಳಿದರು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲೂ ಸಹ ಇವ್ರು ಏನಿದ್ದಾರೆ, ಅನ್ಯರೂ ಸಹ ದೇವರ ವಾಕ್ಯವನ್ನ ಕೇಳಿದ್ದಾರೆ ಎಂಬುದನ್ನ ಇಲ್ಲಿ ವಾಕ್ಯ. ಈ ಮೊದಲೇ ಈ ಪೇತ್ರನಿಗೆ ಈ ರೀತಿಯಾದ ಒಂದು ಘಟನೆ ಆಗಿತ್ತು. ಏನು ಈ ಹೇಗೆ ಈ ಯಾವುದು ಯಹೂದರ ಒಂದು ಪದ್ಧತಿ ಪ್ರಕಾರನೇ ಅವ್ರು ಇರ್ಬೇಕು, ಮಾತ್ರವಲ್ಲ ಅನ್ಯರ ಜೊತೆ ಯಾವುದೇ ವಿಧವಾದಂತ ಒಕ್ಕು ಬಳಕೆ ಇರಬಾರದು ಎಂಬುದಾಗಿ. ಆಗ ಪೇತ್ರನು ಇವರಿಗೆ ಹೇಳಿದಂತ ಮಾತು, ಈ ಸಂಗತಿಗಳಾದ ಮೇಲೆ ಆ ಪೇತ್ರನು ಹೇಳಿರ್ತಾನೆ, ಒಂದು ಮಾತು ಹೇಳಿದಾಗ, ದೇವರ ಪಕ್ಷಪಾತಿ ಅಲ್ಲ, ದೇವರು ಎಲ್ಲರನ್ನೂ ಸಹ ಹೇಗೆ ಒಂದೇ ರೀತಿಯಲ್ಲಿ ನೋಡುವಂತವನಾಗಿದ್ದಾನೆ ಎಂಬುದಾಗಿ ಈಗಾಗಲೇ ತಿಳಿಸ್ತಾನೆ. ಈ 12ನೇ ವರ್ಷಕ್ಕೆ ನಾವು ಬರುವಾಗ ಇಲ್ಲಿ ನಾವು ನೋಡುವಾಗ ಈತನು ಇವ್ರನ್ನ ಬಿಟ್ಟು ಹೋಗ್ತಾ ಇದ್ದಾನೆ. ಯಾರು? ಅನ್ಯರ ಜೊತೆ ಊಟ ಮಾಡ್ತಿದ್ದಂತಹ ವ್ಯಕ್ತಿ. ಯಾಕೆಂದ್ರೆ ಈ ಪೇತ್ರನ ಹೇಳಿದಂತಹ ಮಾತು ದೇವರ ಪಕ್ಷಪಾತಿ ಅಲ್ಲ, ದೇವರು ಎಲ್ಲರನ್ನೂ ಸಹ ಏನ್ ಮಾಡ್ತಾನೆ, ಒಂದೇ ರೀತಿಯಲ್ಲಿ ನೋಡುವಂತನಾಗಿದ್ದ ಎಂಬುದಾಗಿ ಹೇಳಿದಂತ ಈ ವ್ಯಕ್ತಿ
ಇಲ್ಲಿ 12ನೇ ವಚನಕ್ಕೆ ಬರುವಾಗ ಗಲಾತ್ಯ ಪತ್ರಿಕೆಯಲ್ಲಿ 2ನೇ 12 ವಚನಕ್ಕೆ ಬರುವಾಗ ಇವನು ಅವರನ್ನ ಬಿಟ್ಟು ಪ್ರತ್ಯೇಕ ಪಡಿಸ್ಕೊಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಮನುಷ್ಯರಿಗೆ ಭಯಪಟ್ಟು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅದೇ ಗಲಾತ್ಯ ಪತ್ರಿಕೆ ನಾವು ನೋಡುವಾಗ ಇಲ್ಲಿ ಆ ಒಂದು ಸ್ಪಷ್ಟವಾಗಿ ಅಲ್ಲಿ ನಾವು ನೋಡುವಂತದ್ದು ಮನುಷ್ಯರಿಗೆ ಭಯಪಟ್ಟು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನು ಭಯಪಟ್ಟು ಏನ್ ಮಾಡ್ತಾ ಇದ್ದಾನೆ, ತನ್ನನ್ನ ಪ್ರತ್ಯೇಕಿಸಿಕೊಂಡನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ ಪೇತ್ರನು ದೇವರಿಂದ ಅನೇಕ ಸಂಗತಿಗಳನ್ನ ಹೊಂದಿದಂತಹ ವ್ಯಕ್ತಿಯಾಗಿದ್ದನು. ಇಲ್ಲಿ ತನ್ನನ್ನು ಅವನು ಏನ್ ಮಾಡ್ಕೊಳ್ತಾನೆ, ಪ್ರತ್ಯೇಕ ಪಡಿಸಿಕೊಳ್ತಾನೆ. ಅಂತಂದ್ರೆ ನಮಗೆ ಯಾರ ಮೇಲೆ ಭಯ ಇದೆ ಈ ಒಂದು ದಿನಮಾನಗಳಲ್ಲಿ, ನಮ್ಮ ಒಂದು ಜೀವಿತದಲ್ಲಿ ನಾವು ಯಾರಿಗೆ ನಾವು ಭಯಪಟ್ಟು ನಾವು ಜೀವಿಸ್ತೇವೆ? ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದವ ಅಥವಾ ಮನುಷ್ಯರಿಗೆ ಭಯಪಟ್ಟು ನಾವು ಜೀವಿಸ್ತಾ ಇದ್ದವ? ಒಂದು ವೇಳೆ ನಾವು ಸಭೆಗೆ ಬರ್ಬೇಕಾದ್ರೂ ಕೂಡ ಸಹ ಈ ಒಂದು ದಿನಮಾನಗಳಲ್ಲಿ ನಾವು ಸಭೆಗೆ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಸಭಾ ಹಿರಿಯರು ಬೈತಾರೆ ಎಂಬುದಾಗಿ, ಸರಿಯಾದ ಸಮಯಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಸಭಾ ಹಿರಿಯರು ಬೈತಾರೆ, ಆ ಸಭಾ ಸೇವಕರುಗಳು ಬೈತಾರೆ ಎಂಬುದಾಗಿ ನಾವು ಅನ್ಕೊಳ್ತೀವಿ. ಆದ್ರೆ ನಿಜವಾಗಿಯೂ ನಾವು ದೇವರನ್ನ ಆಶ್ರಯಿಸಿಕೊಂಡಿರುವುದಾದರೆ, ದೇವರ ಮೇಲೆ ನಮಗೆ ನಿಜವಾದಂತಹ ಪ್ರೀತಿಯಿಂದ ಕೂಡಿದಂತಹ ಭಯ ಭಕ್ತಿ ಇರುವುದಾದರೆ ನಾವು ಯಾರನ್ನ ನಾವು ಮೆಚ್ಚುವುದಕ್ಕೋಸ್ಕರ ಈ ಒಂದು ಲೋಕದಲ್ಲಿ ಜೀವಿಸ್ತೀವಿ. ಯಾಕೆಂತಂದ್ರೆ ದೇವರ ಮೇಲಿನ ಭಯಕ್ಕಿಂತ ಜನರ ಒಂದು ಭಯವೇ ಈ ಒಂದು ದಿನಮಾನಗಳಲ್ಲಿ ಜಾಸ್ತಿ ಆಗಿರುವಂತದ್ದನ್ನ ನೋಡುತ್ತೇವೆ. ಮಾತ್ರವಲ್ಲ, ಸತ್ಯಕ್ಕಿಂತ ಜನರ ಅಭಿಪ್ರಾಯವನ್ನೇ ನಾವು ಏನ್ ಮಾಡ್ತೇವೆ, ದೊಡ್ಡದಾಗಿ ಕಾಣಿಸುವಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಒಂದು ಜೀವಿತ ಈ ಒಂದು ದಿನಮಾನಗಳಿರುವಂತದ್ದಾಗಿದೆ. ಅದನ್ನ ನಾವು ಸರಿಪಡಿಸಿಕೊಳ್ಬೇಕು ದೇವರ ವಾಕ್ಯದಿಂದ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಸತ್ಯವನ್ನು ತಿಳಿದೋರ್ದು ಮಾತ್ರ ಸಾಕೋಗೋದಿಲ್ಲ. ಯಾಕೆಂದ್ರೆ ನಾವೆಲ್ಲ ಸತ್ಯ ಉಂಟು, ದೇವರ ವಾಕ್ಯದಲ್ಲಿ ನಾವು ಓದಿದ್ದೇವೆ, ಕಲ್ತಿದ್ದೇವೆ. ಆ 1189 ಅಧ್ಯಾಯಗಳನ್ನು ಸಹ ನಾವು ಓದಿರಬಹುದು, ತಿಳ್ಕೊಂಡಿರಬಹುದು. ಅದು ತಿಳ್ಕೊಂಡು ಮಾತ್ರ ಅದು ಸಾಕಾಗೋದಿಲ್ಲ. ಸತ್ಯದಲ್ಲಿ ನಿಲ್ಲುವಂತಹ ಒಂದು ಧೈರ್ಯವೂ ಸಹ ನಮಗೆ ಇರಬೇಕೆಂಬುದನ್ನ ವಾಕ್ಯದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಒಂದು ಸಭೆಯಲ್ಲಿ ಆಕ್ಚುಲಿ ನಾವು ಧೈರ್ಯವಾಗಿ ಮಾತನಾಡ್ತೇವೆ, ಧೈರ್ಯವಾಗಿ ವಾಕ್ಯವನ್ನ ಕೊಡ್ತೇವೆ. ಹೊರಗೆ ನಾವು ಬರುವಾಗ, ಹೊರಗಿನ ಲೋಕದಲ್ಲಿ ನಾವು ಜೀವಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನ ಹೇಳಿಕೊಳ್ಳುವುದಕ್ಕೂ ಸಹ ನಾವು ಭಯಪಡುವಂತವರು ಆಗಿದ್ದೆವು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು, ಪರಿಶೋಧಿಸಿಕೊಳ್ಳಬೇಕು. ಯಾಕೆಂದ್ರೆ ಒಂದು ದಿನಗಳಲ್ಲಿ ನಾವು ಸುವಾರ್ತೆ ಹೇಳುವುದಕ್ಕೂ ಸಹ ನಾವು ನಾಚಿಕೆ ಪಡುವಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ಜೀವಿತವನ್ನು ಜೀವಿಸುತ್ತಾರೆ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ನಾಚಿಕೆ ಪಡಿಸೋಣ ಏನ್ ಮಾಡ್ತಾನೆ, ನಾಚಿಕೆ ಪಡಿಸ್ತಾನೆ ಎಂಬುದಾಗಿ. ದೇವರು ಎಲ್ಲವನ್ನ ಬಟ್ಟ ಬಯಲಾಗಿ ತೋರಿಸುವಂತವನಾಗಿದ್ದಾನೆ. ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಒಂದು ದಿನಮಾನಗಳಲ್ಲಿ ನಮ್ಮ ಒಂದು ಜೀವಿತ ಎಷ್ಟರ ಮಟ್ಟಿಗೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಿ. ಯಾರನ್ನ ಮೆಚ್ಚೋದಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ? ದೇವರನ್ನ ಮೆಚ್ಚುವುದಕ್ಕೋಸ್ಕರ ಜೀವಿಸ್ತಾ ಇದ್ದಾವ, ಅಥವಾ ಮನುಷ್ಯರನ್ನ ಮೆಚ್ಚುವುದಕ್ಕೋಸ್ಕರ ಜೀವಿಸ್ತಾ ಇದ್ದಾವ, ಅಥವಾ ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ತಿಳಿದು ದೇವರ ಕಾರ್ಯಗಳಲ್ಲೇ ನಾವು ತೊಡಗಿಕೊಳ್ತಾ ಇದ್ದಾವ, ಅಥವಾ ನಮ್ಮನ್ನ ಇತರರು ಕರೆದಿದ್ದಾರೆ ಅವ್ರಿಗೆ ಭಯಪಟ್ಟು ನಾವು ಎಲ್ಲಾ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ನಮ್ಮ ಒಂದು ಆಲೋಚನೆಗಳಿರುವುದಾದರೆ ಅದು ನಮ್ಮ ಒಂದು ಆತ್ಮಿಕ ಜೀವಿತದ ಅಭಿವೃದ್ಧಿಗೆ ಅದು ಯೋಗ್ಯವಲ್ಲ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯವನ್ನು ನಾವು ನೋಡ್ತೇವೆ, 29ನೇ ಅಧ್ಯಾಯ ಜ್ಞಾನೋಕ್ತಿಗಳು 29ನೇ ಅಧ್ಯಾಯ, ದಯಮಾಡಿ ಯಾರು ಸಿಕ್ಕಿದ್ರೆ ಓದಿ. ಜ್ಞಾನೋಕ್ತಿ 29ನೇ ಅಧ್ಯಾಯ ಅದರ 25ನೇ ವಾಕ್ಯ. ಇಲ್ಲಿ ನಾವು ನೋಡ್ತೇವೆ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸ ಉದ್ಧಾರ ಎಂಬುದಾಗಿ ನಾವು ನೋಡ್ತೇವೆ. ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಬೇಕದ್ದು, ನಾವು ದೇವರಿಗೆ ಭಯ ಪಡಬೇಕೆ ಹೊರತು ಮನುಷ್ಯರಿಗೆ ಭಯ ಪಡುವಂತದ್ದಲ್ಲ. ಯಾಕೆಂದ್ರೆ ಹೃದಯವನ್ನ ನೋಡುವ ಆತನೊಬ್ಬನಿದ್ದಾನೆ, ಮನುಷ್ಯರ ಅಂತರೇಂದ್ರಿಯಗಳನ್ನ ಬಲ್ಲಾತನೊಬ್ಬನಿದ್ದಾನೆ. ಆತನಿಗೆ ನಾವು ಭಯಪಟ್ಟು ನಾವು ಜೀವಿಸಬೇಕು. ನಾವು ಈ ಲೋಕದ ಜನರನ್ನ ಮೆಚ್ಚುವುದಕ್ಕೋಸ್ಕರವಾಗಿ ನಾವು ಯಾವುದೇ ಕಾರ್ಯಗಳನ್ನ ಮಾಡುವಂತದ್ದಲ್ಲ. ಮನುಷ್ಯರ ಭಯ ಏನು ಮಾಡ್ತದೆ ಎಂಬುದಾಗಿ ನೋಡುವಾಗ ನಮ್ಮನ್ನ ಆಕ್ಚುಲಿ ನಾವು ನೋಡುವಾಗ ಇಲ್ಲಿ ಪೇತ್ರನ್ನ ಹಿಂದೆ ಸರಿಸ್ಬೇಕು. ಅವ್ರು ಬಂದ್ರು ಯೆಹೂದ್ಯರು, ಹಾಗಾಗಿ ಇವನು ಏನ್ ಮಾಡ್ದ, ತನ್ನನ್ನ ಪ್ರತ್ಯೇಕ ಪಡಿಸ್ಕೊಂಡ. ಹಾಗೆ ಈ ಒಂದು ಮನುಷ್ಯರ ಭಯ ನಮ್ಮಲ್ಲಿ ಏನ್ ಮಾಡ್ತಾ ಎಂಬುದಾಗಿ ನೋಡುವಾಗ ನಮ್ಮ ಒಂದು ಪ್ರಾರ್ಥನಾ ಜೀವಿತವನ್ನ ಕಡಿಮೆ ಮಾಡುವಂತದ್ದಾಗಿದೆ. ಮಾತ್ರವಲ್ಲ, ನಮ್ಮ ಒಂದು ಸಾಕ್ಷಿಯನ್ನ ಇದು ಮೌನವಾಗಿಸುವಂತದ್ದಾಗಿದೆ.
ಹಾಗೆ ನಮ್ಮ ಒಂದು ನಂಬಿಕೆ, ನಾವು ಕರ್ತನ ಮೇಲೆ, ನಾವು ಕ್ರಿಸ್ತನ ಮೇಲೆ ಇಟ್ಟಂತಹ ಒಂದು ನಂಬಿಕೆಯಲ್ಲಿ ನಾವು ದುರ್ಬಲವಾಗುವುದಕ್ಕೆ ಕಾರಣವನ್ನ ಉಂಟು ಮಾಡುವಂತದ್ದಾಗಿದೆ ಯಾವುದು ಈ ಮನುಷ್ಯರ ಭಯ. ಮಾತ್ರವಲ್ಲ, ನಮ್ಮನ್ನ ಈ ಒಂದು ಭಯ ನಟನೆಗೆ ತಳ್ಳುವಂತದ್ದಾಗಿದೆ. ಅಲ್ಲಿ ಒಂದ್ ರೀತಿ, ಇಲ್ಲಿ ಒಂದ್ ರೀತಿ, ಸಭೆಯಲ್ಲಿ ಒಂದ್ ರೀತಿ, ಹೊರಗಡೆ ಒಂದ್ ರೀತಿ, ಈ ರೀತಿಯಾದಂತಹ ಜೀವಿತವನ್ನ ಈ ನಾವು ಮನುಷ್ಯರನ್ನ ಆಶ್ರಯಿಸಿಕೊಳ್ಳುವುದಾದ್ರೆ ಅಥವಾ ಮನುಷ್ಯರ ಮೇಲೆ ನಾವು ಭಯ ತೋರಿಸುವುದಾದ್ರೆ ನಮ್ಮನ್ನ ನಡೆಸುವಂತದ್ದಾಗಿದೆ. ಯಾಕೆಂತಂದ್ರೆ ಮಾತ್ರವಲ್ಲ, ನಾವು ದೇವರ ಒಂದು ಸಂತೋಷಕ್ಕಿಂತ, ದೇವರು ಕೊಡುವಂತ ಒಂದು ಸಂತೋಷಕ್ಕಿಂತ ಆ ಜನರನ್ನ ಮೆಚ್ಚಿಸುವಂತಹ ಮೆಚ್ಚಿಸುವ ಒಂದು ಕ್ರಿಯೆಗಳಲ್ಲಿ ಈ ಒಂದು ಭಯ ತೊಡಗಿಸುವಂತದ್ದಾಗಿದೆ. ಯಾಕೆಂದ್ರೆ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ನಾವು ನೋಡ್ತೇವೆ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ, ನಾನೀಗ ಯಾರನ್ನು ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನೋ ದೇವರನ್ನು. ನಾನು ಮನುಷ್ಯರನ್ನ ಮೆಚ್ಚುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನು, ಇನ್ನೂ ಮನುಷ್ಯರನ್ನ ಮೆಚ್ಚುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ ನೋಡುತ್ತೆ. ಒಂದು ವೇಳೆ ನಮ್ಮ ಒಂದು ಜೀವಿತದಲ್ಲಿ ನಾವು ಮನುಷ್ಯರನ್ನ ಮೆಚ್ಚುವುದಾದರೆ ನಾವು ನಿಜವಾಗಿಯೂ ಕೂಡ ನಾವು ಕ್ರಿಸ್ತನ ಮಕ್ಕಳಾಗುವುದಕ್ಕೆ ನಾವು ಸಾಧ್ಯವಿಲ್ಲ. ಹಾಗಾಗಿ ನಾವು ದೇವರಿಗೆ, ನಾವು ಆತನಿಗೆ ನಾವು ಪ್ರಥಮ ಸ್ಥಾನವನ್ನು ಕೊಡಬೇಕು, ಆತನಿಗೆ ನಾವು ಕೊಡತಕ್ಕ ಗೌರವವನ್ನು ಕೊಡಬೇಕು. ಮಾತ್ರವಲ್ಲ, ಆತನಿಗೆ ನಾವು ಭಯ ಭಕ್ತಿ ಉಳ್ಳವರಾಗಿ ನಾವು ಜೀವಿಸಬೇಕು. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂಬುದಾಗಿ ನೋಡುವಾಗ, ನಾವು ಯಾವಾಗಲೂ ಕೂಡ ನಾವು ದೇವರ ಕಾರ್ಯಗಳೆಲ್ಲ ನಾವು ಮಾಡಬೇಕಾದ್ರೆ ನಾವು ನಾಚಿಕೆ ಪಡಬಾರದು. ಜೊತೆಯಾಗಿ ನಾವು ಮನುಷ್ಯರನ್ನ ಮೆಚ್ಚುವುದಕ್ಕೋಸ್ಕರವಾಗಿ ನಾವು ಮಾಡಬಾರದು, ದೇವರನ್ನ ಮೆಚ್ಚುವುದಕ್ಕೋಸ್ಕರವಾಗಿ, ದೇವರು ಕೊಡುವಂತ ಒಂದು ಸಂತೋಷವನ್ನ ಅನುಭವಿಸುವುದಕ್ಕೋಸ್ಕರವಾಗಿ ನಾವು ಎಲ್ಲಾ ಕಾರ್ಯಗಳನ್ನ ನಾವು ಮಾಡುವಂತವರಾಗಿರಬೇಕು. ಯಾಕೆಂತಂದ್ರೆ ದೇವರು ನಮ್ಮೆಲ್ಲರನ್ನು ಒಂದೇ ರೀತಿಯಲ್ಲಿ ನಾವು ನೋಡುವಂತರಾಗಿದ್ದಾರೆ. ಯಾಕೆಂದ್ರೆ ಹೇಗೆ ಪೇತ್ರನು ಆ ಯಹೂದ್ಯರು ಬಂದಾಗ ಆ ಅನ್ಯರ ನಡುವೆ ಊಟ ಮಾಡಿದ ಸಂದರ್ಭದಲ್ಲಿ ಪ್ರತ್ಯೇಕಪಡಿಸಿಕೊಂಡು ಆ ಒಂದು ಸ್ಥಿತಿಯಲ್ಲಿ ನಾವು ಇರಬಾರದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸಿದೆ. ನಾವು ಯಾಕೆಂತಂದ್ರೆ ದೇವರು ಎಲ್ಲರಿಗೂ ಒಂದೇ ವಿಧವಾದಂತಹ ನೀತಿಯನ್ನ ಕೊಟ್ಟಿರುವಂತನಾಗಿದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆಯುವಂತವರು ಆಗಿರೋಣ. ದೇವರು ನಾಮಕ್ಕೆ ಸ್ತೋತ್ರವಾಗ್ಲಿ.